ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಹಿಂದಿನ ವಿಡಿಯೋದಲ್ಲಿ ಶಾಂತಿ ಮಾತುಕತೆ ಏನು ನಡೀತಾ ಇದೆಯಲ್ಲ ಇರಾನ್ ಮತ್ತು ಅಮೆರಿಕ ನಡುವೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಶಾಂತಿ ಮಾತುಕತೆಯಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ ಹಿಂದಿನ ವಿಡಿಯೋದಲ್ಲಿ. ಬಟ್ ಮೊದಲು ಅಥವಾ ಮಾತುಕತೆಯ ನಡುವೆ ಹೊರಗಡೆ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ಮಾತುಕತೆಗಳಲ್ಲಿ ಏನಾಯಿತು ಮೊದಲನೇ ದಿನ ಅನ್ನೋದ್ರ ಬಗ್ಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತಹದ್ದು ಇರಾನ್ ಬಂಪರ್ ಲಾಭ ಪಡ್ಕೊಂಡಿದೆ ಮೊದಲನೇ ದಿನ ಅಂತಲೇ ಸುದ್ದಿಗಳು ಬರ್ತಾ ಇದೆ. ಏನು ಅಂದರೆ $6 ಬಿಲಿಯನ್ ಇರಾನ್ನ ವಸ್ತುಗಳು ಅಥವಾ ಅಸೆಟ್ಸ್ ಏನು ಫ್ರೀಸ್ ಮಾಡಿಟ್ಟಿದೆ ಕತಾರ್ ಮತ್ತು ಇತರೆ ದೇಶಗಳ ಬ್ಯಾಂಕುಗಳಲ್ಲಿರೋದು ಇರಾನ್ನ ವಸ್ತುಗಳು, ಅವುಗಳನ್ನು ಅನ್ಫ್ರೀಸ್ ಮಾಡೋದಕ್ಕೆ, ಬಿಡುಗಡೆ ಮಾಡೋದಕ್ಕೆ ಅಮೇರಿಕ ಒಪ್ಪಿಗೆ ಸೂಚಿಸಿದೆ ಮೊದಲ ದಿನದ ಮಾತುಕತೆಯಲ್ಲಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆ ಮೂಲಕ ಮೊದಲನೇ ದಿನಾನೇ ಅಮೇರಿಕ ಮಂಡಿ ಊರಿದೆಯಾ ಅನ್ನುವ ಪ್ರಶ್ನೆಗಳು ಸಹ ಈಗ ಬರುತ್ತೆ. ಸೊ ಏನೇನಾಯಿತು ಮೊದಲನೇ ದಿನದ ಮಾತುಕತೆಯಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲನೇ ದಿನ 14 ದಿನಗಳ ಯುದ್ಧ ವಿರಾಮ ಏನು 3 ದಿನಗಳ ಹಿಂದೆ ಘೋಷಣೆಯಾಗಿತ್ತು, ಅದರ ಭಾಗವಾಗಿ ಶುಕ್ರವಾರನೇ ಶಾಂತಿ ಮಾತುಕತೆಗಳು ಆರಂಭ ಆಗಬೇಕಾಗಿತ್ತು. ಬಟ್ ಅದು ತಡ ಆಗಿದ್ದಕ್ಕೆ ಕಾರಣ ಲೆಬನಾನು, ಅದಕ್ಕೂ ಪಾಕಿಸ್ತಾನಕ್ಕೂ ಲಿಂಕ್ ಇದೆ. ಬೇರೆ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀನಿ, ಈ ವಿಡಿಯೋದಲ್ಲಿ ಮತ್ತೆ ರಿಪೀಟ್ ಮಾಡೋದು ಬೇಡ. ಆದರೆ ಶನಿವಾರಕ್ಕೆ ಮಾತುಕತೆಗಳು ಆರಂಭ ಆಯಿತು. ಮೊಹಮ್ಮದ್ ಗಾಲಿಬಾಫ್ ಅನ್ನುವಂತಹ ಇರಾನ್ನ ಸ್ಪೀಕರ್, ಅವರ ಪಾರ್ಲಿಮೆಂಟ್ನ ಸ್ಪೀಕರ್, ಅವರ ನೇತೃತ್ವದಲ್ಲಿ ಇರಾನಿನ ನಿಯೋಗ ಮತ್ತು JD ವಿನ್ಸ್ ಅಮೇರಿಕದ ಉಪರಾಷ್ಟ್ರಪತಿ, ಅವರ ನೇತೃತ್ವದಲ್ಲಿ ಅಮೇರಿಕದ ನಿಯೋಗ ಬಂದು ಚರ್ಚೆಗೆ ಕೂತ್ಕೊಂಡ್ವು. ಆರಂಭದಲ್ಲಿ ಬಂದಂತಹ ಮಾತುಕತೆಗಳೇನು ಅಂದರೆ ಹುರ್ಮುಜ್ ಸ್ಟ್ರೈಟ್ ಬಗ್ಗೆ. ಹುರ್ಮುಜ್ ಸ್ಟ್ರೈಟ್ ಇಲ್ಲಿಯವರೆಗೆ ಕಂಪ್ಲೀಟಾಗಿ ಓಪನ್ ಆಗಿಲ್ಲ. ಯುದ್ಧ ವಿರಾಮ ಘೋಷಣೆ ಆದ ತಕ್ಷಣವೇ ಅದನ್ನು ಓಪನ್ ಮಾಡ್ತೀನಿ ಅಂತ ಇರಾನ್ ಒಪ್ಕೊಂಡಿತ್ತು, ಓಪನ್ ಸ್ವಲ್ಪ ಮಾಡಿತ್ತು ಸಹ. ಆದರೆ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಅಮಾನವೀಯವಾಗಿ ಲೆಬನಾನ್ನಲ್ಲಿ ಹತ್ಯಾಕಾಂಡಕ್ಕೆ ಇಳಿತಲ್ಲ, ಆ ಸಿಟ್ಟಿಗೆ ಅದನ್ನು ಮತ್ತೆ ಮುಚ್ಚಾಕ್ತು. ಅದು ಮುಚ್ಚಿಲ್ಲ ಅಂದರೂ ಮುಚ್ಚಿದ್ರು ಎರಡಕ್ಕೂ ಸಹ ಈಗೇನು ಸಮಸ್ಯೆ ಆಗಿದೆ ಅಂದರೆ, ಈಗ ಇರಾನ್ ಬಯಸಿದೆ ಓಪನ್ ಮಾಡಿಬಿಡ್ಬೇಕು ಅಂತ, ಕಂಪ್ಲೀಟಾಗಿ ಓಪನ್ ಮಾಡಬೇಕು ಅಂತ ಬಯಸ್ತಾ ಇದೆ. ಬಟ್ ಇರಾನ್ ಕೈಯಲ್ಲೂ ಆಗ್ತಿಲ್ಲ. ಕಾರಣ, ಇರಾನ್ ಸಮುದ್ರದ ಅಡಿಯಲ್ಲಿ ಮೈನ್ಸನ್ನು ಇಟ್ಬಿಟ್ಟಿದೆ. ಯಾವಾಗ ಯುದ್ಧ ನಡೆಯುವ ಸಂದರ್ಭದಲ್ಲಿ 40 ದಿನಗಳ ಯುದ್ಧ ನಡೀತಲ್ಲ ಫೆಬ್ರವರಿ 28ರಿಂದ, ಆ ಸಂದರ್ಭದಿಂದ 40 ದಿನ ಯುದ್ಧ ನಡಿಬೇಕಾದ್ರೆ ಯಾವ ಹಡಗು ಸಹ ತನ್ನ ಪರ್ಮಿಷನ್ ಇಲ್ಲದೆ ಹೋಗೋದಕ್ಕೆ ಸಾಧ್ಯ ಆಗಬಾರ್ದು ಅಂತ ಸಾಕಷ್ಟು ಕಡೆಗಳಲ್ಲಿ ಇಡೀ ಹುರ್ಮುಜ್ ಸ್ಟ್ರೈಟ್ನ ಸಮುದ್ರದ ಅಡಿಯಲ್ಲಿ ಮೈನ್ಸನ್ನು ಇಟ್ಟಿತ್ತು. ಆದರೆ ಈಗ ಕೆಲವು ಮೈನ್ಸು ಆ ಕಡೆ ಈ ಕಡೆ ಮೂವ್ ಆಗಿಬಿಟ್ಟಿದ್ದಾವೆ. ಕೆಲವನ್ನ ಇರಾನ್ ಹೇಳ್ತಾ ಇದೆ ಎಲ್ಲಿಟ್ಟಿದ್ವಿ ಅಂತ ಎಕ್ಸಾಕ್ಟ್ ಲೊಕೇಶನ್ ನಾವೇ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಹಾಗಾಗಿ ಮೈನ್ಸನ್ನು ಕಂಪ್ಲೀಟ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಸೊ ಕಂಪ್ಲೀಟಾಗಿ ಹುರ್ಮುಜ್ ಸ್ಟ್ರೈಟನ್ನು ಓಪನ್ ಮಾಡೋದು ತಡ ಆಗ್ತಿದೆ ಅಂತ. ಇದನ್ನು ಕೆಲವರು ಇರಾನ್ನ ಚಾಣಕ್ಯತನ ಅಂತ ಕರೀತಾ ಇದ್ದಾರೆ, ಅಥವಾ ಚಾಕಚಕ್ಯತೆ ಅಂತ ಕರೀತಾ ಇದ್ದಾರೆ. ಯಾಕೆಂದರೆ ಯುದ್ಧ ವಿರಾಮದ ಮಾತುಕತೆಗಳು ಏನಾಗ್ತವೆ ನೋಡೋಣ, ಶಾಂತಿ ಮಾತುಕತೆ ಯಾವ ದಿಕ್ಕಿಗೆ ಹೋಗ್ತವೆ ನೋಡೋಣ. ನಮಗೆ ಮತ್ತೆ ದ್ರೋಹ ಆದರೆ, ಮತ್ತೆ ಯುದ್ಧದ ಸನ್ನಿವೇಶ ಬಂದರೆ, ಹುರ್ಮುಜ್ ಸ್ಟ್ರೈಟನ್ನು ಈಗ ಓಪನ್ ಮಾಡಿ ಮತ್ತೆ ಮುಚ್ಚೋದು ಅದೆಲ್ಲ ಯಾಕೆ ಬೇಕು? ಈ ಭಯ ಇಟ್ಬಿಟ್ರೆ ಸುಮ್ಮನೆ ನಾವಿಟ್ಟಿದ್ದು ಮೈನ್ಸ್ ಎಲ್ಲಿಟ್ವಿ ಅಂತ ನಾವೇ ಮರೆತು ಹೋಗ್ಬಿಟ್ವಿ ಅಂತ ಹೇಳ್ಬಿಟ್ರೆ ಹಡಗುಗಳು ಹೋಗೋದಕ್ಕೆ ಹೆದರ್ತವೆ, ಮೈನ್ಸ್ ಇದ್ದಾವೆ ಇಲ್ಲಿ ಅಂತ. ಸೊ ಈ ಮಾತುಕತೆಗಳು ಮುಗಿಯೋವರೆಗೂ ನಾವು ಸೇಫ್ ಆಗಿರ್ಬೋದು. ಅದನ್ನು ಓಪನ್ ಮಾಡಬೇಕು ಅಂತ ನಮ್ಗೆ ಆಸೆ ಆಗ್ತಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ಕೊಬೋದು ಅನ್ನೋದು ಇರಾನ್ ಲೆಕ್ಕಾಚಾರ ಅಂತ ಕೆಲವರ ಆರೋಪ. ಬಟ್ ಇರಾನ್ ಹೇಳ್ತಾ ಇದೆ ನಿಜವಾಗ್ಲೂ ನಮ್ಗೆ ಅದೇ ಸಮಸ್ಯೆ ಆಗಿರೋದು. ಕೆಲವೆಲ್ಲ ನೀರಿನ ರಭಸಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಅಕ್ಕಪಕ್ಕ ಜರುಗಿರ್ತವೆ, ಇನ್ನು ಕೆಲವನ್ನ ಎಲ್ಲಿಟ್ಟಿದ್ವಿ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಲೊಕೇಶನ್ ನಮಗೆ ಕನ್ಫ್ಯೂಸ್ ಆಗ್ತಿದೆ ಅಂತ. ಸೊ ಅದು ಆರಂಭದಲ್ಲೇ ಚರ್ಚೆ ಆಯಿತು. ಅಮೇರಿಕ ಹೇಳ್ತು ಇಮ್ಮಿಡಿಯೇಟಾಗಿ ಎಲ್ಲ ಹಡಗುಗಳಿಗೂ ಹೋಗೋದಕ್ಕೆ ಪ್ಯಾಸೇಜ್ ಸಿಗಬೇಕು ಅಂತ. ನೆಕ್ಸ್ಟು ಇರಾನ್ ದೊಡ್ಡ ಬೇಡಿಕೆಯನ್ನು ಇಡ್ತು. ಏನು, 2018ರಲ್ಲಿ ನಮ್ಮದು ಒಂದಷ್ಟು ಅಸೆಟ್ಸನ್ನು ನೀವು ಫ್ರೀಸ್ ಮಾಡಿದ್ರಿ, ನಮ್ಮ ಆಸ್ತಿಗಳನ್ನು ಫ್ರೀಸ್ ಮಾಡಿ ಇಟ್ಟಿದ್ದೀರಿ ನೀವು ಕತಾರು ಮತ್ತು ಇತರೆ ದೇಶಗಳಲ್ಲಿ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಳು, ನಮ್ಮ ಆಸ್ತಿಗಳು ನಮಗೆ ಸಂಬಂಧಪಟ್ಟಂಥವು, ಅವುಗಳನ್ನು ಅನ್ಫ್ರೀಸ್ ಮಾಡಬೇಕು, ಅವುಗಳನ್ನು ನಮಗೆ ವಾಪಸ್ ಕೊಡಬೇಕು. ಆ್ಯಕ್ಚುಲಿ ಅದು 2018ರಲ್ಲಿ ಫ್ರೀಸ್ ಆದಾಗ 2023ರವರೆಗೆ ಮಾತ್ರ ಫ್ರೀಸ್ ಇತ್ತು. 2023 ಅಂದರೆ 5 ವರ್ಷಗಳ ನಂತರ ವಾಪಸ್ ಕೊಡೋದಾಗಿ ಆ
ಹಾಕಿದ್ದೆ ಅದೇ ರೀತಿಯೇ, ಸ್ಯಾಂಕ್ಷನ್ಸ್ ಹಾಕಿದ್ದೆ ಆ ರೀತಿಯೇ, ನಿಬಂಧಗಳನ್ನು ಹಾಕಿದ್ದೆ ಆ ರೀತಿ. ಬಟ್ 2023ರಲ್ಲಿ ಅಕ್ಟೋಬರ್ 7ನೇ ತಾರೀಕು ಹಮಾಸು ಇಸ್ರೇಲ್ ಮೇಲೆ ಒಂದಷ್ಟು ರಾಕೆಟ್ಗಳನ್ನು ಬಿಡ್ತಲ್ಲ. ರಾಕೆಟ್ ಬಿಟ್ಟು ಆ ನಂತರ ಇಸ್ರೇಲು ಗಾಜಾ ಮೇಲೆ ಬಿದ್ದು 2.5-3 ವರ್ಷ ಕಿತ್ತಾಡಿದ್ರು. ಅದರಲ್ಲಿ 30,000ಕ್ಕಿಂತ ಹೆಚ್ಚು ಬರೀ ಮಕ್ಕಳೇ ಸಾಯಿಸಲಾಗಿತ್ತು. ಇರಾನ್ನಿಂದ, ಇಸ್ರೇಲಿಂದ 30,000 ಮಕ್ಕಳು ಸತ್ತು ಹೋದರು. ಅಂತಹ ಕ್ರೂರ ದಾಳಿಯನ್ನು ಗಾಜಾ ಮೇಲೆ ಮಾಡಿತ್ತಲ್ಲ, ಅದಕ್ಕೆ ಕಾರಣ ಆಗಿದ್ದು ಹಮಾಸ್ ದಾಳಿ ಆರಂಭದಲ್ಲಿ. ಸೊ ಆ ದಾಳಿಯ ಹಿನ್ನೆಲೆಯಲ್ಲಿ 2023ರಲ್ಲಿ ಬಿಡುಗಡೆಗೊಳಿಸಬೇಕಾಗಿದ್ದಂತಹ ಅವರ ಫ್ರೋಝನ್ ಅಸೆಟ್ಸ್ ಏನಿತ್ತಲ್ಲ, ಅವುಗಳನ್ನು ನಾವು ಬಿಡುಗಡೆಗೊಳಿಸಲ್ಲ, ಅನ್ಫ್ರೀಸ್ ಮಾಡಲ್ಲ ಅಂತ ಅಂದಿನ ಅಮೇರಿಕ ಅಧ್ಯಕ್ಷ ಜೋ ಬೈಡನ್ ಪಟ್ಟು ಹಿಡಿದು ಕೂತಿದ್ರು. ಓಪನ್ ಆಗಿರಲಿಲ್ಲ. ಅವು ಇವತ್ತಿಗೂ ಸಹ ಅಲ್ಲಲ್ಲೇ ಬಿದ್ದಿದ್ದಾವೆ. ಸೊ ಆ ಒಂದು ಅಸೆಟ್ಸ್ ಏನಿದಾವಲ್ಲ, $6 ಬಿಲಿಯನ್ ಅಸೆಟ್ಸ್, ಅದನ್ನು ನೀವು ನಮಗೆ ಬಿಟ್ಟುಕೊಡಬೇಕು ಅಂತ ಇರಾನ್ ಆರಂಭದಲ್ಲಿ ಖ್ಯಾತೆಯನ್ನು ತೆಗೆದಿದೆ ಮಾತುಕತೆ. ಮತ್ತು ಈಗ ಇರಾನ್ ಹೇಳ್ಕೊಂಡಿರೋ ಪ್ರಕಾರ, ಇಲ್ಲ ಇರಾನ್ ಮೂಲಗಳ ಪ್ರಕಾರ, ಇರಾನ್ ಗೌರ್ನಮೆಂಟ್ ಪ್ರಕಾರ ಅಮೇರಿಕ $6 ಬಿಲಿಯನ್ ಆ ಆಸ್ತಿಗಳನ್ನು, ವಸ್ತುಗಳನ್ನು ಅನ್ಫ್ರೀಸ್ ಮಾಡೋದಕ್ಕೆ ಒಪ್ಪಿಕೊಂಡಿದೆ. ಸೊ ಅವೆಲ್ಲವೂ ಸಹ ಈಗ ಇರಾನ್ಗೆ ಸಿಗುತ್ತೆ ಅಂತ ಇರಾನ್ನ ಸುದ್ದಿ ಸಂಸ್ಥೆಗಳು, ಇರಾನ್ ಸರ್ಕಾರ ಎಲ್ಲವೂ ಸಹ ಹೇಳ್ಕೊಂಡಿದೆ. ಅಮೇರಿಕದಿಂದ ಇದರ ಬಗ್ಗೆ ಪ್ರತಿಕ್ರಿಯೆ ದೊಡ್ಡದಾಗಿ ಬಂದಿಲ್ಲ. ಸಣ್ಣ ಪುಟ್ಟ ಪ್ರತಿಕ್ರಿಯೆ ಬಂದಿದ್ದರೆ ಇದರ ಬಗ್ಗೆ ಏನು ನಿಜಾಂಶ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಹೊಡೆದು ಸುಮ್ಮನಾಗಿದ್ದಾರೆ. ಬಟ್ ಪಟ್ಟು ಹಿಡಿದು ಇಲ್ಲ ಇದು ಸುಳ್ಳು 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 ಅಂತ ಮಾತ್ರ ಅಮೇರಿಕ ಹೇಳ್ತಾ ಇಲ್ಲ. ಇಲ್ಲೆಲ್ಲ ಆ ರೀತಿ ಆಗಿರೋ ಸಾಧ್ಯತೆ ಇರಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಹೊರತು ಖಡಾಖಂಡಿತವಾಗಿ ಇದೆಲ್ಲ ಸುಳ್ಳಪ್ಪ, ಅವ್ರಿಗೆ ಯಾಕೆ $6 ಬಿಲಿಯನ್ ವಸ್ತುಗಳನ್ನು ಈಗ ಬಿಡುಗಡೆ ಮಾಡಿಕೊಡ್ತೀವಿ, ಅದು ಫ್ರೋಝನ್ ಅಸೆಟ್ಸ್, ಅದು ಹಾಗೇ ಇರುತ್ತೆ, ಆ ರೀತಿ ಗಟ್ಟಿಯಾಗಿ ಯಾರೂ ಅಮೇರಿಕದವರು ಹೇಳ್ತಿಲ್ಲ. ಸೊ ಇರಾನ್ ಹೇಳ್ತಿರುವಂಥದ್ದು ನಿಜನೇ ಇರಬಹುದು. ಅವ್ರಿಗೆ $6 ಬಿಲಿಯನ್ ವಸ್ತುಗಳು ಅಥವಾ ಆಸ್ತಿಗಳು ಅವ್ರಿಗೆ ವಾಪಸ್ ಬರೋ ಸಾಧ್ಯತೆ ಇದ್ದು ಕಾಣ್ತಾ ಇದೆ. ಗೊತ್ತಿಲ್ಲ, ಅದು ಮುಂದೆ ಕನ್ಫರ್ಮ್ ಆಗಬೇಕು, ಅಮೇರಿಕೆಯಿಂದ ಕನ್ಫರ್ಮ್ ಆಗಬೇಕು. ಇರಾನ್ ಮತ್ತು ಅಮೇರಿಕ ಜಂಟಿಯಾಗಿ ಏನಾದರೂ ಹೇಳಿಕೆ ಕೊಟ್ಟರೆ ಈ ಮಾತುಕತೆಗಳ ನಡುವೆ ಅಥವಾ ಮಾತುಕತೆ ಮುಗಿದ ನಂತರ, ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ, 1-2 ದಿನದಲ್ಲೆಲ್ಲ ಮುಗಿಯಲ್ಲ. ಇದು ಲಾಂಗ್ ಟರ್ಮ್ ಮಾತುಕತೆಗಳಿರ್ತವೆ. 14 ದಿನದ ಯುದ್ಧ ವಿರಾಮ, ಅಟ್ಲೀಸ್ಟ್ ಒಂದು 7-8 ದಿನ ಆದರೂ ಈ ಮಾತುಕತೆ ಇರುತ್ತೆ. ಇಮಿಡಿಯೇಟಾಗಿ ಎಂಥದ್ದು ಆಗಲ್ಲ. ಇವರೇನೋ ಹೇಳಿ ಅವರೇನೋ ಹೇಳಿ, ಇವರ ಷರತ್ತು ಅವರ ಷರತ್ತು, ಇವ್ರು ಒಪ್ಕೊಂಡ್ರೆ ಅವ್ರು ಒಪ್ಪಲ್ಲ, ಅವ್ರು ಒಪ್ಕೊಂಡ್ರೆ ಇವ್ರು ಒಪ್ಕೊಳ್ಳಲ್ಲ, ಮತ್ತೆ ವಾರ್ನಿಂಗ್ಗಳು ಬರ್ತಿರ್ತವೆ, ನಿಮ್ಮನ್ನ ಹಂಗೆ ಮಾಡ್ತೀವಿ ಅಂತ ಇವರು, ನಿಮ್ಮನ್ನ ಹಂಗೆ ಮಾಡ್ತೀವಿ ಅಂತೀವಿ ಇವರು, ಏನೋ ಒಂದು ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಯಾವಾಗ ಅದಾಗತ್ತೋ ಆವಾಗ ಮಾತ್ರ ಅದು ಆ ಅಸೆಟ್ಗಳ ಬಗ್ಗೆ ಎಲ್ಲ ಮಾತುಗಳು ಸ್ಪಷ್ಟತೆ ಸಿಗ್ಬೋದು. ನಿಜವಾಗ್ಲೂ $6 ಬಿಲಿಯನ್ ಆಸ್ತಿಗಳನ್ನು ಅಮೇರಿಕ ಅನ್ಫ್ರೀಸ್ ಮಾಡ್ತಿದೆಯಾ ಅಂತ. ಅಲ್ಲಿಯವರೆಗೆ ಇರಾನ್ ಮಾತು ನಂಬೋದಾದರೆ ಎಸ್, ಅಮೇರಿಕ ಒಪ್ಕೊಂಡಿದೆ. ಆ ಮೂಲಕ ಅಮೇರಿಕ ಮೊದಲನೇ ದಿನಾನೇ ಮಾತುಕತೆಯಲ್ಲಿ ಮಂಡಿಯೂರಿದೆ ಅಥವಾ ಸರೆಂಡರ್ ಆಗಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.